ಈಗ ವಿದ್ಯಾರ್ಥಿ ಅನುಕ ನಂಬರ್ ಚೇಂಜ್ ಆಯ್ತು. ಈಗ ಶಿವಯೋಗಿ ಒಳಗೆ 5ನೇ ಚಾಪ್ಟರ್ ಇದು. 5ನೇ ಚಾಪ್ಟರ್ ಅಭ್ಯಾಸನ ಒಂದ್ಸಲ ನೀವು ಲಕ್ಷ್ಯ ಕೊಟ್ಟು ನೋಡಿದಿರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಇದು ಭಿನ್ನ ರಾಶಿ ಲೆಕ್ಕ ಒಂದ್ಸಲ ನಾ ತಿಳಿಸೋನು ಎಲ್ಲದಕ್ಕೂ ಹಿಂಗೆ 4 ಉತ್ತರ ಹಾಕೋದಿಲ್ಲ. ಯಾಕಂತ ಕೇಳ್ರಿ, ಟೈಮ್ ಭಾಳ ಆಗುತ್ತೆ. ಇಂಥ ಲೆಕ್ಕಗಳನ್ನು ಮಾದರಿಯೊಂದಿಗೆ ನೀವು ರಿವಿಷನ್ ಮಾಡ್ಬೇಕಾಗ್ತದೆ. ಈಗ ನಾ ತಿಳಿಸಿ ಹೇಳ್ತಾನು. ಇವಾಗೇನು 1 9 ಅಂಶ ಅಥವಾ 9ನೇ 1, 19ನೇ 1, 7ನೇ 1, 3ನೇ 1 ಇವುಗಳ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಳಿಕೆ ಕ್ರಮ ಅಂದರೆ ಏನು ಅನ್ನೋದು ಮೊದಲು ತಿಳ್ಕೊಬೇಕು. ಮೊದಲು ದೊಡ್ಡದು, ಆಮೇಲೆ ಸಣ್ಣದು. ಅದಕ್ಕೆ ಹೆಂಗಂತಾರೆ, ಇಳಿಕೆ ಕ್ರಮ ಬರೋಬ್ಬರಿ. ಇಲ್ಲಿ ನೋಡ್ರಿ ಸೂತ್ರ, ಇಳಿಕೆ ಕ್ರಮ ಬರೋಬ್ಬರಿ. ಇಳಿಕೆ ಕ್ರಮ ಈಸ್ ಈಕ್ವಲ್ ಟು ಮೊದಲ ದೊಡ್ಡದು, ದೊಡ್ಡದಿಂದ ಅದಕ್ಕಿಂತಲೂ ಒಂದು ಸ್ವಲ್ಪ ಸಣ್ಣದು, ದೊಡ್ಡದರ ಕಡೆ ಹಿಂಗೆ ಚಿನ್ನ ಇರಬೇಕು. ಆಮೇಲೆ ಈ ಕಡೆ ಏನಿರ್ತಾವೆ ಚಿಕ್ಕದು ಬರಬೇಕು. ನೋಡ್ರಿ, ಏನು ಇಳಿಕೆ ಕ್ರಮ ಬರೋಬ್ಬರಿ ಏನು, ಮೊದಲ ದೊಡ್ಡದು ಬರೀಬೇಕು. ಆಮೇಲೆ ಇನ್ನೊಂದು, ಅಂಶಗಳು ಸಮನಾಗಿದ್ದಾಗ ನಿಮಗೆ ಇನ್ನೊಂದು ನಾ ಖಾತರಿ ಮಾಡಿಸ್ಕೊಡ್ತೀನಿ. ಈಗ ನಾ ಇದನ್ನ ತಿಳಿಸಿ ಹೇಳಾಗ ನೋಡ್ರಿ, ನಿಮಗೆ ಗುರ್ತಾಗ್ಬಿಡ್ತದೆ. 1 9 ಅಂಶ, 1 19 ಅಂಶ, ಆಮೇಲೆ 1 7 ಅಂಶ, 1 3 ಅಂಶ. ನಿಮಗೆ ಅಂಶಗಳು ಸಮನಾಗಿದ್ದಾಗ ಏನು, ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ನೋಡ್ರಿ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಮೊದಲ ನಿಮಗೆ ಡೆಫಿನೇಷನ್ಗಿಂತಲೂ ಇಲ್ಲಿ ಭಾಗಿಸಿ ತೋರಿಸ್ತೀನಿ. 1ಕ್ಕೆ 9ಕ್ಕೆ ಭಾಗಿಸ್ರಿ ಅಂದ್ರೆ ನಿಮ್ಗೆ ಗುರ್ತಾಗ್ತದೆ. 0 ಬಿಂದು ನೋಡ್ರಿ, 9 1 9 ನೋಡ್ರಿ, ಮತ್ತು 1 ಉಳಿತು, 1 0 ತೋರಿ, 9 1 9 ಅಂದರೆ ಏನಾಗ್ತಿದ್ರದು 0.11 ಆಗ್ತಿದ್ರು. ಈಗ ನೆನ್ಪಿಟ್ಟುಕೋರಿ, ನಿಮಗೆ ಸೂತ್ರ ಪ್ರಕಾರ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ಸಲ ಭಾಗಿಸಿಬಿಟ್ರಿ ನೀವು ಒಂದು ಸಂಖ್ಯೆ ಅಂತ. ಈಗ ನಾವು 1 ಭಾಗಿಲೆ ಎಷ್ಟು 19 ನೋಡ್ರಿ, ಬಿಂದು ಹೋಗಂಗಿಲ್ಲ ನೋಡ್ರಿ. 19 5 95 ಇಲ್ಲಿ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಅದ ಇದು. 19 95 5 ಉಳಿತು, 2 ಸ್ಥಾನ ಸಾಕು. 2 ಸ್ಥಾನದಾಗೆ ತಿಳ್ಕೊತೀರಿ ನೀವು. ಆಮೇಲೆ 3ನೇದು ನೋಡ್ರಿ, 1 ಭಾಗಿಲೆ 7 ನೋಡ್ರಿ, 0.7 1 7 ಎಷ್ಟು ಉಳಿತು, 3 ಉಳಿತು, 1 0 ತಗೋರಿ, 7 4 28 ಎಷ್ಟು ಉಳಿತು, 2 ಉಳಿತು, ಬಿಟ್ಬಿಡ್ರಿ. ಅದು 2 ಸಲ ಕನಿಷ್ಠ ಭಾಗಿಸ್ರಿ ನೀವು, ಗುರ್ತಾಗ್ಬಿಡ್ತದೆ. 3 ಸಲ ಭಾಗಿಸ್ಬಿಟ್ರಂತೂ ಪೂರ್ತಿ ಪರ್ಫೆಕ್ಟ್ ಆಗಿಬಿಡ್ತದೆ. ಈಗ 2 ಸಲದಾಗೆ ನಿಮಗೆ ತಿಳಿತದೆ. ಈಗ ನೋಡಿ, 1 7 ಅಂಶನ ಭಾಗಿಸಿದ್ರೆ 0.11 ಬಂತು. ಆಮೇಲೆ 1 19 ಅಂಶನ ಭಾಗಿಸಿದ್ರೆ 0.5 ಬಂತು. ನೋಡ್ರಿ ಏನು ಬಂದದ ನೋಡ್ರಿ, 0.05 ಬಂದದ ನೋಡ್ರಿ. ಭಾಳ ಕೇರ್ಫುಲ್ ನೋಡ್ರಿ. ಇದನ್ನ 1ಕ್ಕೆ 7 ಭಾಗಿಸಿದ್ರೆ ಎಷ್ಟು ಬಂತು, 0.14 ಬಂತು. ಎಷ್ಟು ಬಂತು, 0.14 ಬಂತು. 2 ಸ್ಥಾನ ಕರೆಕ್ಟ್ ಇರಬೇಕು. ಯಾವುದೇ ಒಂದು ಗಣಿತ ಮಾಡುವಾಗ 2 ಸ್ಥಾನ ದಶಮಾಂಶ ಮಾಡ್ಕೋಬೇಕು. ಒಂದನೇ ಫಸ್ಟ್ ವಿಡಿಯೋ ಏನದಲ್ಲ ನಿಮಗೆ ತಿಳಿಸಿ ಹೇಳಾಗ ಭಾಳ ಟೈಮ್ ತಿಳ್ತದೆ. ಮೊದಲು ಏನು ಮಾಡಬೇಕು, ಇದಕ್ಕೆ ಅಂಶ ಅಂತಾರ, ಇದಕ್ಕೆ ಛೇದ ಅಂತಾರ. ಅಂಶಕ್ಕೆ ಛೇದದಿಂದ ಭಾಗಿಸಿದ್ರೆ 2 ಸಲ ಅಥವಾ 3 ಸಲ, ಲಾಸ್ಟ್ 3ಕ್ಕಿಂತಲೂ ಹೆಚ್ಚಿಗೆ ಭಾಗಿಸ್ಬೇಡ್ರಿ. ಈಗ 2 ಸಲ ನಾ ಭಾಗಿಸಿದ್ವಿ. ಯಾಕಂದ್ರೆ 10ಕ್ಕೆ 9 ಭಾಗಿಸಿದ್ರಿ 0.11 ಬಂತು. 1ಕ್ಕೆ 19 ಭಾಗಿಸಿದ್ರಿ 0.05 ಬಂತು. ಆಮೇಲೆ 1ಕ್ಕೆ 7 ಭಾಗಿಸಿದ್ರಿ 0.14 ಬಂತು. ಇನ್ನೊಂದು ಉಳಿತು, 1 ಭಾಗಿಲೆ 3 0.3 3 9 1 ಉಳಿತು, 3 9 ಮತ್ತು 1 ಉಳಿತು. ಈಗ ಇವುಗಳನ್ನ ದಶಮಾಂಶಗಳನ್ನ ಸರಿಯಾಗಿ ಅವತರ ತನಕ ಹಚ್ಕೊಂಡ್ಬಿಡ್ರಿ. ಏನು, 1ಕ್ಕೆ 9ಕ್ಕೆ ಭಾಗಿಸಿದ್ದು ಎಷ್ಟು ಬಂದದ, 0.11 ಬಂದದ. 1ಕ್ಕೆ 19 ಭಾಗಿಸಿರಿ ಅಂದ್ರೆ 0.05 ಬಂದದ. ಆಮೇಲೆ 7 10 1ಕ್ಕೆ 7 ಭಾಗಿಸಿದ್ರಿ 0.14 ಬಂದದ.
ಆಮೇಲೆ 1ಕ್ಕೆ 3 ಹಾಕ್ಸಿರಿ 0.33 ಬಂತು. ನೋಡ್ರಿ, ನಿಮಗೆ ಸೂತ್ರಗಳು ಮರಿಬಾರ್ದ. ಇದು ಒಟ್ಟ ನಿಮ್ ಗಣಿತ ತಪ್ಸಂಗಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ದಶಮಾಂಶ ಮಾಡಿಬಿಡೋದು, ಆಮೇಲೆ ನಿಮ್ಮ ಸೂತ್ರದ ಪ್ರಕಾರ ಬಂದ್ಬಿಡುತ್ತದು. ಈಗ ದಶಮಾಂಶ ಮಾಡಿದಿಂದ ಏನ್ ಮಾಡ್ಬೇಕು? ಎಲ್ಲ 2 ಸ್ಥಾನ, ಬಿಂದುದ ಮುಂದೆ 2 ಸ್ಥಾನವ, ಬಿಂದುದ ಮುಂದೆ 2 ಸ್ಥಾನವ, ಬಿಂದುದ ಮುಂದೆ 2 ಸ್ಥಾನವ, ಬಿಂದುದ ಮುಂದೆ 2 ಸ್ಥಾನವ ಅಂದ್ರೆ ದಶಮಾಂಶನ ತೆಗೆದು ಬಿಡ್ರಿ. ದಶಮಾಂಶ ತೆಗೆದಾಗ 11 ಆತು, ಇದನ್ನ ದಶಮಾಂಶ ತೆಗೆದ್ರೆ 5 ಆತು, ಇದನ್ನ ದಶಮಾಂಶ ತೆಗೆದ್ರೆ 14 ಆತು, ಇದನ್ನ ದಶಮಾಂಶ ತೆಗೆದ್ರೆ. ಈಗ ಏನಾಯ್ತು? ಎಲ್ಲಾಗಳ ಅಂಕಿ ದೊಡ್ಡದು ಯಾವ್ದಾತು? 33. ಮೂಲ ಏನದ? 1 3 ಅದ. ಈಗ 1 3 ಏನಾಯ್ತು? ದೊಡ್ಡದಾತು. ಯಾವಾಗಲಿ ದಶಮಾಂಶ ತೆಗೆದಾಗ ಯಾವ ಅಂಕಿ ದೊಡ್ಡದಾಗ್ತದಲ್ಲ ಅದು ದೊಡ್ಡ ಭಿನ್ನ ರಾಶಿ. ಇದು ನೋಡ್ರಿ, ಇದು ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು ಯಾವುದು? ಇದು. ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು ಇದು. ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು ಇದು. ಸಣ್ಣ, ಅತಿ ದೊಡ್ಡದು, ಇದಕ್ಕಿಂತ ಸ್ವಲ್ಪ ಸಣ್ಣದು, ಇದಕ್ಕಿಂತಲೂ ಸಣ್ಣದು, ಇದಕ್ಕಿಂತಲೂ ಇದು ಸಣ್ಣದು. ಇದು ನೀವು ಹಿಂಗ ಜರ್ ದಶಮಾಂಶನ್ನ ಮಾಡಿಕೊಂಡು ಜರ್ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಒಟ್ಟ ಗಣಿತಗಳು ತಪ್ಪೋದಿಲ್ಲ ಯಾವುದೇ. ಇದರ ಮ್ಯಾಲೆ ಎಷ್ಟು ಮಾದರಿಗಳು ಕೊಡತ್ನೋ ಈ ಅನುಕ್ರ ನಂಬರ್ ಅನ್ನ ನೀವು ಬೇಸಿಕ್ ಆಗಿ ನೀವು ಸರಿಯಾಗಿ ಅಭ್ಯಾಸ ಮಾಡಿದಿರಿ ಅಂತಂದ್ರೆ ಭಿನ್ನ ರಾಶಿಗಳನ್ನು ಬಾಯ್ದಿಂದ ಉತ್ತರ ಇಡ್ತೀರಿ. ಈ ಅನುಕ್ರ ನಂಬರ್ದಾಗ ಏನ್ ಮಾಡ್ತೀರಿ? ಬಾಯ್ದಿಂದ ಅನುಕ್ರಮದಿಂದ ನೀವು ಉತ್ತರ, ಭಿನ್ನ ರಾಶಿಗಳನ್ನು ಉತ್ತರ ನೀವು ಬಾಯ್ದಿಂದ ಇಡ್ತೀರಿ. ಇದು ಏರಿಕೆ ಕ್ರಮ ಇಳಿಕೆ ಕ್ರಮ ಸಹಿತ ನೀವು ಬಾಯ್ದಿಂದ ಇಡ್ಲಿಕ್ಕೆ ಸಾಧ್ಯದ. ಈಗಿನಿಂದ ಈಗ ಸದ್ಯ ನೀವು ಸೂತ್ರ ಬರಿಬಹುದು. ಈಗ ಹೆಂಗ? ಅಂಶಗಳು ಸಮನಾಗಿದ್ದಾಗ ನೋಡ್ರಿ, ಈಗ ದೊಡ್ಡ ಅಂಕೆ ಅದಲ್ಲ, ಛೇದದಲ್ಲಿ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಇಳಿಕೆ ಕ್ರಮದಾಗ ಏನ್ ಹಚ್ಚಬೇಕಾಗ್ಯದ ನೀವು ನೋಡ್ರಿ, ದೊಡ್ಡದು ಮೊದಲು ಬೇಕಾಗ್ಯದ. ಅವಾಗ ಏನ್ ಮಾಡ್ಬೋದು? ಅಂಶಗಳು ಸಮನಾಗಿದ್ದಾಗ ಅಂಶಗಳು ಸಮನಾಗಿದ್ದಾಗ ಈ ಸೂತ್ರ ನೋಡ್ರಿ, ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ ಅದ. ಇಲ್ಲೂ ನೋಡ್ರಿ, ಅಲ್ಲಿ ಈಗ ನಾ ಸೂತ್ರ ಬರೆದದ್ದು ನಿಮಗೆ ತಿಳಿತದೆ. ದೊಡ್ಡ ಭಿನ್ನ ರಾಶಿ ಇದನ್ನ ತಿಳ್ಕೊಬೇಕು ನೋಡಪ್ಪ ನೀವು. ಇದನ್ನ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನಾಳೆ ಬಿಡಿಸಿ ತೋರಿಸಿದ. ಏನು? ಮೊದಲ ನೀವು ದೊಡ್ಡದು ಹಚ್ಚಬೇಕಾಗ್ತದೆ. ಇಳಿಕೆ ಕ್ರಮ ಬರೋಬರಿ ದೊಡ್ಡದಿಂದ ಅದಕ್ಕಿಂತಲೂ ಸ್ವಲ್ಪ ಸಣ್ಣದು, ಅದಕ್ಕಿಂತಲೂ ಸ್ವಲ್ಪ ಸಣ್ಣದು, ಅದಕ್ಕಿಂತಲೂ ಸ್ವಲ್ಪ ಸಣ್ಣದು ಇಡಬೇಕಾಗ್ತದೆ. ಇಳಿಕೆ ಕ್ರಮ ಬರೋಬರಿ ದೊಡ್ಡದು ಮೊದಲು ಬರಿಬೇಕು, ಆಮೇಲೆ ಚಿಕ್ಕದು ಬರ್ಕೋತ ಹೋಗ್ಬೇಕು. ಈಗ ಹೆಂಗ್ ಮಾಡ್ಬೇಕು? ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ನೋಡ್ರಿ, ಈಗ ದಶಮಾಂಶ ತೆಗೆದಾಗ 11 ಆತು, 5 ಆತು, 14 ಆತು, 33 ಆತು. ಇದ್ರ ದೊಡ್ಡ ಅಂಕಿ ಯಾವ್ದಾತು? 33 ಆತು. ಆ 33 ಆಗ್ಬೇಕಾದ್ರೆ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ಇತ್ತು ಅಂದ್ರೆ ಅದನ್ನ ದೊಡ್ಡ ಭಿನ್ನ ರಾಶಿ ಅಂತ ತಿಳ್ಕೊಬೇಕು. ಪರ್ಫೆಕ್ಟ್ ತಿಳ್ಕೊಬೇಕು ನೀವು. ಈಗ ಅದನ್ನ ಹಚ್ಚರಿ. ಈಗ ಮೂಲ 33 ಹಚ್ಚಬಾರ್ದು, ಅದ್ರದ್ದು ಮೂಲ ಹಚ್ಚರಿ 1 3 ಇದಕ್ಕೆ ನೀವು ಕಾಮ, ಅದಕ್ಕಿಂತ ಸ್ವಲ್ಪ ಅಂಕೆ ಅದು 14 ದೊಡ್ಡದದ 1 7 ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕೆ ಯಾವುದು? 11 1 9. ಆಮೇಲೆ ಇನ್ನು ಲಾಸ್ಟ್ 5 1 19. ಇದು ಉತ್ತರ ಎಲ್ಲದ ಹುಡುಕ್ಯಾಡಿ ನೋಡಿ. 1 37 9 19 37 9 19 ಉತ್ತರ ಸಂಖ್ಯೆ ಸಿ. ನಿಮಗ ಇನ್ನೊಂದು, ಈ ಭಿನ್ನ ರಾಶಿಗಳನ್ನ ನಾವು 4 ಉತ್ತರ ಇಡೋದ್ರಿಂದ ನಿಮಗೆ ಟೈಮ್ ಭಾಳ ಆಗ್ತದೆ, ವಿಡಿಯೋಗಳು ಭಾಳ ದೊಡ್ಡ ಹೋಗ್ತವ. ಇಲ್ಲೊಂದು ಗಣಿತ ಮಾಡಿ ಹಾಕ್ತಾನು, ಇಲ್ಲೊಂದು ಗಣಿತ ಮಾಡಿ ಹಾಕ್ತಾನು. ನಿಮಗೆ ಅಂಶಗಳು ಸಮನಾಗಿದ್ದಾಗ ಏರಿಕೆ ಕ್ರಮ ಹೆಂಗೆ ಬರಿಬೇಕು, ಇಳಿಕೆ ಕ್ರಮ ಹೆಂಗೆ ಬರಿಬೇಕು ಅನ್ನೋದು ಮೊದಲು ನೀವು ತಿಳ್ಕೊಂಡ್ರಿ ಅಂತಂದ್ರೆ ಅವಾಗ ಅಂಶ ಛೇದಗಳು ಬೇರೆ ಬೇರೆ ಇದ್ದಾಗ ಅವಾಗ ಹೆಂಗೆ ಮಾಡಬೇಕು. ಇದು ಮೇನ್ ಭಿನ್ನ ರಾಶಿ ಒಳಗೆ ನಿಮ್ಮ ನವೋದಯಕ್ಕೆ ಈ ಲೆಕ್ಕ ಬಿದ್ದೇ ಬೀಳುತ್ತದೆ. ಇದು ನವೋದಯ ಚಾಲೆಂಜ್ ಮತ್ತು ಮಾಸ್ಟರ್ ಗೈಡ್ದನ್ನು ಗಣಿತಗಳು. ಈಗ 4ನೇ ಅನುಕ್ರ ನಂಬರ
5ನೇ ಅನುಕ್ರಮ ನಂಬರ್ ನಾ ಚಾಲು ಮಾಡೀನಿ. ಈಗ ಶಾಂಪಲ್ ಒಂದು ವಿಡಿಯೋ ಇವತ್ತು ಬಿಡ್ತೇನೆ ನಿಮಗೆ. ಈ ಗಣಿತಗಳನ್ನು ಸರಿಯಾಗಿ ತಿಳ್ಕೊಬೇಕು. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನು. ಯಾವುದೇ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಇಳಿಕೆ ಕ್ರಮ ಮೊದಲ. ಆಮೇಲೆ ಏರಿಕೆ ಕ್ರಮದಾಗ ಬರಿ ಅಂದಾಗ ನೀವೇನು ಮಾಡಬೇಕು, ಇಕ್ಕಡಿ ಚಿಕ್ಕದು ಇಕ್ಕದು ದೊಡ್ಡದು ಮಾಡ್ಬೇಕಾಗ್ತದೆ. ತಿಳಿತಲ್ಲ? ಅವಾಗ ಬಂದಾಗ ನಿಮಗೆ ನಾ ಹೇಳ್ತೇನೆ. ಈಗ ಇದನ್ನು ಕನ್ಫ್ಯೂಸ್ ಮಾಡ್ಕೊತೀರಿ ಬೇಡ. ಈಗ ನಾವು 1 9 ಅಂಶ, 1 19 ಅಂಶ, 1 7 ಅಂಶ, 1 3 ಅಂಶ, ಈ ಏಕಾಂಶ ಭಿನ್ನ ರಾಶಿ ಇದ್ದಂಥ ಭಿನ್ನ ರಾಶಿಗಳನ್ನು ಭಾಗಾಕಾರ ಕ್ರಿಯೆಯಲ್ಲಿ ನೀವು ದಶಮಾಂಶ ಮಾಡಿಕೊಂಡ್ರೆ 3 ಸಲಕ್ಕಿಂತಲೂ ಹೆಚ್ಚಿಗೆ ಅವುಗಳನ್ನು ಭಾಗಿಸ್ಬೇಡ್ರಿ. 3 ಸಲ 2 ಸಲ ಕಡೆಗೆ ಒಂದೊಂದು ಸಲಕ್ಕೆ ಒಮ್ಮೊಮ್ಮೆ ಉತ್ತರ ಬರ್ತಿರ್ತಾವೆ. ಈ ಸಲ ನೀವು 2 ಸಲ ಭಾಗಿಸೋರಿ. 2 ಸಲ ಭಾಗಿಸ್ಕೊಂಡಾಗ ಅವತ್ತನ್ನು ಏನು ಮಾಡಬೇಕು, ಅವುಗಳ ತಳಗೆ ನೀವು ದಶಮಾಂಶ ಇಟ್ಟು ದಶಮಾಂಶ ಸ್ಥಾನ ಈಕ್ವಲ್ ಮಾಡ್ಕೋಬೇಕು. ಇದು 2 ಸ್ಥಾನ, ಇದು 2 ಸ್ಥಾನ, ಇದು 2 ಸ್ಥಾನ, ಇದು 2 ಸ್ಥಾನದಿಂದ ದಶಮಾಂಶನ ತೆಗೆದು ಬಿಡ್ರಿ. ದಶಮಾಂಶ ತೆಗೆದಾಗ 11 ಆಯ್ತು, ಇದು 5 ಆಯ್ತು, ಇದು 14 ಆಯ್ತು, 30. ಈಗ ಏನು ಬೇಕು, ಇಳಿಕೆ ಕ್ರಮ ಬರೋಬ್ಬರಿ ಏನದ, ದೊಡ್ಡದಿಂದ ಚಿಕ್ಕದು. ಇದರ ದೊಡ್ಡ ಅಂಕೆ ಯಾವುದಪ್ಪ, 33. ಅದರ ಮೂಲ ಭಿನ್ನ ರಾಶಿ ಯಾವುದು ನೋಡಿ. ಅದಕ್ಕಿಂತಲೇ ಇದು ದೊಡ್ಡದು ಅದಂತಂದೆ, ಅದಕ್ಕಿಂತಲೇ ಇದು ದೊಡ್ಡದ ಅಂಕೆ ಇದಂತೆ, ಅದಕ್ಕಿಂತಲೇ ನಾ ಮುಂದಿನ ಸಲ ಹಾಕಿದ್ದನ್ನು ನೀವು ಮಾಡಬೇಕಾಗ್ತದ. ಇದು ಈ ಅನುಕ್ರಮ ನಂಬರ್ ಏನದಲ್ಲ, ನೀವು ಬಾಯಲೇನೆ ಭಿನ್ನ ರಾಶಿಗಳನ್ನು ಮಾಡ್ತೀರಿ. ಇದು 100% ಬಾಯಲ್ಲೇನೆ ಗುಣಾಕಾರ, ಬಾಯಲ್ಲೇನೆ ಕೂಡಿಸೋದು, ಬಾಯಲ್ಲೇನೆ ಕಳೆದು ಎಷ್ಟು ಉಳಿತು ಭಿನ್ನ ರಾಶಿ ಕನಿಷ್ಠಕ್ಕೆ ಹೆಂಗೆ ತರಬೇಕು, ಆಮೇಲೆ ದೊಡ್ಡ ಭಿನ್ನ ರಾಶಿಯನ್ನು ಉತ್ತರ ಬಾಯದಿಂದ ಹೆಂಗೆ ಇಡಬೇಕು, ಈ ಅನುಕ್ರಮ ನಂಬರದಲ್ಲಿ ಭಾಳ ಇರ್ತದೆ. ಇದು ಎಲ್ಲ ವಿದ್ಯಾರ್ಥಿಗಳು ಭಾಳ ಕೇರ್ಫುಲಿಯಾಗಿ ಈ ಅನುಕ್ರಮ ನಂಬರ್ ನೀವು ಅಭ್ಯಾಸ ಮಾಡಲೇಬೇಕು. ಭಾಳ ಲಕ್ಷ ಕೊಟ್ಟು ನೋಡಬೇಕು, ಸರಿಯಾಗಿ ಫೇರ್ದಾಗ ಬರ್ಕೋಬೇಕು. ವಿದ್ಯಾರ್ಥಿಗಳು ಮುಂದಿನ ಗಣಿತಗಳನ್ನು ನೀವು ಸ್ವಂತ ಮಾಡಬೇಕಾಗ್ತದೆ. ಲಕ್ಷ ಕೊಟ್ಟು ನೀವು ಇದನ್ನು ಫೇರ್ದಾಗ ಬರ್ಕೋರಿ. ಇನ್ನೊಂದ್ಸಲ ರೀಪ್ಲೇ ಮಾಡಿ ನೋಡ್ರಿ, ವಿಡಿಯೋ ನಿಮಗೆ ತಿಳಿತದೆ.